ರಾಜ್ಯದಲ್ಲಿ ಪಟ್ಟದ ಪಗಡೆಯಾಟ ದಿನಕ್ಕೊಂದು ಮಜಲು ಪಡಿತಾ ಇದೆ. ಕುರಿಕಾಯೋನು ಸಿಎಂ ಆಗಿರೋದಕ್ಕೆ ಪಟ್ಟಭದ್ರರ ಕಣ್ಣು ಕೆಂಪಗಾಗಿದೆ ಅಂತ ಸಿಎಂ ಟ್ವೀಟ್ ಅನ್ನ ಮಾಡಿದ್ದರು. ಇದಕ್ಕೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದರು. ಆದ್ರೀಗ ದಲಿತ ಸಿಎಂ ಕಾರ್ಡ್ ಪ್ಲೇ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟ ದಿನದಿನಕ್ಕೂ ರೋಚಕ ಘಟ್ಟ ತಲುಪ್ತಿದೆ. ಇಷ್ಟು ದಿನ ಅಧಿಕಾರ ಹಂಚಿಕೆ ಸೂತ್ರದ ಸುತ್ತ ಗಿರಕಿ ಹೊಡೆಯುತ್ತಿದ್ದ ಸಮರ ಇದೀಗ ಪಥವನ್ನೇ ಬದಲಿಸಿದಂತಿದೆ. ಪಟ್ಟಭದ್ರ ಹಿತಾಸಕ್ತಿಯ ದಾಳ ಉರುಳಿಸಿದ್ದ ಸಿದ್ದುಗೆ ಕುಮಾರಸ್ವಾಮಿ ಕುರ್ಚಿಗಾಗಿ ಜಾತಿ ಹೆಸರು ತರ್ತಿದ್ದಾರೆ ಅಂತ ಕುಟುಕಿದ್ರು. ಎಚ್ಡಿಕೆ ಮಾತಿಗೆ ಟ್ವೀಟ್ನಲ್ಲಿ ತಿವಿದ ಸಿದ್ದರಾಮಯ್ಯ ದಳಪತಿಗಳ ಕಿವಿ ಹಿಂಡುತ್ತಾ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಸಿಎಂ ಉರುಳಿಸಿದ ದಲಿತ ಸಿಎಂ ದಾಳ ಎಂಥದ್ದು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಎಚ್ಡಿಕೆ ನಿನ್ನೆ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅದು ಅವರ ಒಳಗಡೆ ಇರ್ತಕ್ಕಂಥ ದುಗಡ. ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. 8 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಇವರು ಕುರುಬರು ಅಂತ ಹೇಳಿ ಮುಖ್ಯಮಂತ್ರಿ ಮಾಡಿದ್ರ? ಅವತ್ತು ಮಾಡಬೇಕಾದ್ರೆ ಇವರನ್ನು ರಾಜಕೀಯವಾಗಿ ಬೆಳೆಸಿದಂಥವರು ಕೇವಲ ಕುರುಬ ಸಮಾಜದವ್ರು ಬೆಳೆಸಿದ್ದಾರೆ. ಮೈಸೂರಿನ ರಾಜಕಾರಣದಲ್ಲಿ ಯಾವ್ಯಾವ ಸಮಾಜಗಳು ಜಾತಿ ಭೇದ ಮರೆತು ಇವರ ಒಂದು ರಾಜಕೀಯದ ಬೆಳವಣಿಗೆಗೆ ಅವ್ರ ಶಕ್ತಿ ತುಂಬಿದ್ದಾರೆ ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನವೂ ಅವ್ರಿಗಿಲ್ವ ಅಂತ ಕೇಳ್ತೀನಿ ನಾನು. ಮುಂದೆ ದಲಿತ ಸಮುದಾಯದಿಂದ ಸಿಎಂ ಆದ್ರೆ ಅದು ಕಾಂಗ್ರೆಸ್ನಿಂದ. ತೀವ್ರ ಚರ್ಚೆ ಹುಟ್ಟುಹಾಕಿದ ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್. ಕುಮಾರಸ್ವಾಮಿ ಕುಟುಕುತ್ತ ಟ್ವೀಟ್ನಲ್ಲೇ ಮಾರ್ಮಿಕ ಬಾಣ ಬಿಟ್ಟ ಸಿದ್ದರಾಮಯ್ಯ ಬರೆದುಕೊಂಡಿದ್ದು ಹೀಗೆ: ಹಿಂದುಳಿದ ಜಾತಿಗೆ ಸೇರಿದ ನನ್ನನ್ನು ಗುರುತಿಸಿ 2ನೇ ಬಾರಿ ಮುಖ್ಯಮಂತ್ರಿಯಾಗುವ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಕಾಂಗ್ರೆಸ್ ಪಕ್ಷ. ಜಾತಿಯಿಂದ ಮಾತ್ರವಲ್ಲ, ಅರ್ಹತೆಯ ಬಲದಿಂದಲೇ ಸಿಎಂ ಆಗುವಂತಹ ದಲಿತ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲೇ ಇರುವುದು. ಮುಂದೊಂದು ದಿನ ದಲಿತ ಸಮುದಾಯದಿಂದ ಯಾರಾದರೂ ರಾಜ್ಯದ ಮುಖ್ಯಮಂತ್ರಿ ಆದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಸಿಎಂ ಸಿದ್ದರಾಮಯ್ಯ ಮಾತಿಗೆ ರಿಯಾಕ್ಟ್ ಮಾಡಿದ ಮಹದೇವಪ್ಪ, ದಲಿತರೇ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬು ಕಳೆದುಕೊಂಡು ಪಕ್ಷ ಬಲವಾಗಿರಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸಬೇಕು ಅಂದರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ದಲಿತ ಸಿಎಂ ಚರ್ಚೆ ನಡುವೆ ಸಿದ್ದು ಪರ ಬ್ಯಾಟ್ ಮಾಡಿದ ಬಣದ ನಾಯಕರು ಶೀಘ್ರವೇ ಗೊಂದಲ ಬಗೆಹರಿಯಲಿದೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಯುತ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ದೇ ಅವರೇ ಇದ್ದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದ್ದಾರೆ ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದ್ದಾರೆ, ಮುಂದುವರಿತಾರಂತ ಅಷ್ಟೇ ನಮ್ಮದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ದಲಿತರು ಓಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು. ನೆನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದೀವ್ರಿ. ಪಕ್ಷ ಮತ್ತು ಸರ್ಕಾರದ ಹಿತದೃಷ್ಟಿಯಿಂದ ಈ ಗೊಂದಲ ಮುಂದುವರಿತಕ್ಕಂಥದ್ದು ಮಾರಕ ಅಂತ ಹೇಳಿದ್ದೀನಿ. ಉತ್ತರ ಆಯಿತು, ನಾವು ನೋಡ್ತೀವಿ, ಇದೆಲ್ಲ ನಮ್ಮ ಗಮನದಲ್ಲಿ ಇದೆ ಅಂತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಅದರಿಂದ ಯಾವತ್ತು ಅವರಿಗೆ ಗಮನಕ್ಕೆ ತರಬೇಕಿತ್ತು, ಅವರು ನಮ್ಮ ಗಮನದಲ್ಲಿದೆ, ನಾವು ಆದಷ್ಟು ಬೇಗ ಅದೇನಿದೆ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೆ ತಿರ್ಗಿ ಯಾವತ್ತು ಮಾಡ್ತೀರಿ, ಯಾವ ಗಳಿಗೆಗೆ ಮಾಡ್ತೀವಿ ಅಂತ ಕೇಳೋಕ್ಕಾಗ್ತದ? ಈ ಬೆಳವಣಿಗೆಗಳ ನಡುವೆ ಪರಮೇಶ್ವರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದು ವಿಭಿನ್ನ ವ್ಯಾಖ್ಯಾನ ಕೊಡ್ತಿದೆ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಉಭಯ ನಾಯಕರು 15 ರಿಂದ 20 ನಿಮಿಷ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಡಿಕೆ ಕ್ಷೇತ್ರದ ಕೆಲಸದ ವಿಚಾರವಾಗಿ ಭೇಟಿಯಾಗಿರಬಹುದು ಅಂತ ಹೇಳಿದ್ರು. ಅವ್ರೇನು ಬಹುಶಃ ಅವ್ರ ಕ್ಷೇತ್ರಕ್ಕೆ ಏನಾದ್ರು ಇವರೇನೋ ಇಂಡಸ್ಟ್ರೀಸ್ ಮಾಡ್ತೀನಿ ಅಂತ ಇವರೇನಾದ್ರು ಹೇಳಿರ್ಬೋದು, ಮಾಡಿ ಅಂತ ಕೇಳಿರ್ಬೋದು. ಇಲ್ಲ ಅವ್ರಿಗೇನಾದ್ರು ಒಂದು ವಿಚಾರ ಇರ್ಬೋದು. ಸ್ಟೇಟ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಪ್ರಾಬ್ಲಮ್ಸ್ ಇದೆ, ಮಾತಾಡಿರ್ಬೋದು. ಸಿದ್ದರಾಮಯ್ಯ ದಲಿತ ಸಿಎಂ ಟ್ವೀಟ್ಗೆ ಕಾಲೆಳೆದ ಛಲವಾದಿ ನಾರಾಯಣಸ್ವಾಮಿ ಪರಮೇಶ್ವರ್ ಅವರನ್ನ ಯಾಕೆ ತುಳಿದ್ರಿ ಅಂತ ಕೇಳಿದ್ರೆ, ಕಳೆದ 60 ವರ್ಷಗಳಲ್ಲಿ ಕಾಂಗ್ರೆಸ್ಗೆ ದಲಿತ ಸಿಎಂ ಅಭ್ಯರ್ಥಿ ಸಿಕ್ಕಿಲ್ವಾ ಅಂತ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟು ನೀಡಿದ್ರು. ದಲಿತರು ಏನ್ ಮಾಡಿದ್ರು? ನಿಮಗೆ ಅನ್ಯಾಯ ಮಾಡಿದ್ರ, ಮೋಸ ಮಾಡಿದ್ರ? ವೋಟ್ ಬ್ಯಾಂಕ್ ಅಂತ ನೀವು ಹೇಳ್ತೀರಿ.
ಯಾಕೆ ಮುಖ್ಯಮಂತ್ರಿ ಅವ್ರನ್ನ ಮಾಡಿರಲಿಲ್ಲ ನೀವು? ಕಣ್ಣಲ್ಲಿ ನೀರು ಹಾಕೊಂಡ್ರಲ್ಲ ಮಾನ್ಯ ಪರಮೇಶ್ವರ್ ಅವರು. ನನ್ನನ್ನು ಸೋಲಿಸ್ಬಿಟ್ರಿ, ನೀವು ಮುಖ್ಯಮಂತ್ರಿ ಆಗ್ಬೋದಾಗಿತ್ತು, ನನ್ನನ್ನು ಸೋಲಿಸ್ಬಿಟ್ರಿ, ಕತ್ತಿಸ್ಬಿಟ್ರಿ ಅಂತ ಹೇಳ್ತಿರಲ್ಲ, ಉತ್ತರ ಕೊಟ್ರ ನೀವು? ಹೋಗ್ಲಿ, ಕಣ್ಣಲ್ಲಿ ನೀರು ಹಾಕೊಂಡು ಕೇಳಿದಾಗ ನೀವು ಅವರನ್ನು MLC ಮಾಡಿ ಒಂದು ಮಂತ್ರಿ ಮಾಡಿದ್ರಿ, ಡೆಪ್ಯೂಟಿ CM ಕೊಡಲಿಲ್ಲ ನೀವು. ಕಾಂಗ್ರೆಸ್ ಮಾಡಿದ್ದಾರಾ? ಈಗ 79-80 ವರ್ಷದಲ್ಲಿ 60 ವರ್ಷ ಕಾಂಗ್ರೆಸ್ಸೇ ಆಡಳಿತ ಮಾಡಿದೆ. 60 ವರ್ಷದಲ್ಲಿ ನಿಮಗೆ ಒಬ್ಬರು ಕೂಡ ಅರ್ಹ ದಲಿತರು ಸಿಕ್ಲಿಲ್ವಾ? ಮತ್ತೆ ದೆಹಲಿಗೆ ಹೋಗೋ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಡಿಕೆ, ದೆಹಲಿಗೆ ನಾನು ಹೋಗದೆ ಮತ್ಯಾರು ಹೋಗ್ತಾರೆ ಅಂದ್ರು. ಪ್ರಿಯಾಂಕ್ ಮಾತನಾಡಿ, ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿದ್ರೆ ತಪ್ಪೇನು ಅಂತ ಹೇಳಿದ್ರು. ಮುಂದಿನ ವಾರ ದೆಹಲಿಗೆ ಏನಾದ್ರು ಹೋಗ್ತಾ ಇದ್ದೀರಾ ಯಾರು ಹೇಳಿ? ನೀವು ಸರ್ ಮುಂದಿನ ವಾರ? ನಾನು ಹೋಗೋದು ಬರೋದು ಇದ್ದೇ ಇದೆಯಪ್ಪ. ನಾನು ಹೋಗದೆ ಯಾರು ಹೋಗ್ತಾರೆ? ಯಾವಾಗ ಕರೀತಾರೆ, ಯಾವ ಮೀಟಿಂಗ್ಗಳಿರ್ತದೆ, ಯಾಗೆಲ್ಲ ಹೋಗ್ತಾ ಇರ್ತೀವಿ. ಈಗ ಆಫೀಸರ್ಸ್ನೆಲ್ಲ ಮೀಟ್ ಮಾಡ್ಬೇಕು, ಇನ್ನೊಂದು ರೌಂಡು. ನಮ್ಮ ಹೈಕಮಾಂಡಿಗೆ ಭೇಟಿ ಆದರೆ ಆಗ್ತಾ ಇದ್ದಾರೆ ತಾನೇ, ಅದರಲ್ಲಿ ತಪ್ಪೇನಿದೆ? ಈಗ ಇಲ್ಲಿದ್ರೆ ಯಾಕೆ ಹೋಗ್ತಾ ಇಲ್ಲ ಅಂತ ಕೇಳ್ತೀರಾ, ಅಲ್ಲಿ ಹೋದರೆ ಇಲ್ಲಿ ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ಎವ್ರಿಬಡಿ ಈಸ್ ಫ್ರೀ ಟು ಗೋ ಮೀಟ್ ಅವರ್ ಹೈಕಮಾಂಡ್ ಅಲ್ವಾ? ಸದ್ಯ ಕಾಂಗ್ರೆಸ್ ಮನೆ ಈಗ ರಾಜಕೀಯ ರಣತಂತ್ರಗಳಿಂದ ರಣರಣ ಅಂತಿದೆ. ಪಟ್ಟದಾಟದ ನಡುವೆ ಅಧಿಕಾರ ಹಂಚಿಕೆ ದಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿತ್ತು. ಈಗ ದಲಿತ CM ಪ್ರತಿದಾಳ ಉರುಳಿದ್ದು ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.